ಅಂದರೆ ನಾವು ಬಂದಾಗಿಂದ 1 ವರ್ಷ 2 ತಿಂಗಳು ಬಂದಾಗಿಂದನೂ ನಾವು ಯಾವ್ಯಾವುದು ತನಿಖೆ ಆಗಬೇಕು ಅಂತ ನಾವು ERRಗೆ DRRಗೆ ನಾವು ಭಾಳ ಸಲ ಕೊಟ್ಟಿದ್ದೀವಿ. ಬಿಲ್ಡಿಂಗ್ನಲ್ಲಿ ಅವ್ಯವಹಾರ ಆಗೈತಿ, ಬಿಲ್ಡಿಂಗಿನ ನೀವು ತನಿಖೆ ಮಾಡಿರಿ ಅಂತ ಕೊಟ್ಟಿವಿ, ಏನು ಮಾಡಲಿಲ್ಲ ಇಲಾಖೆ ಅಧಿಕಾರಿಗಳು. ನಾವು ಪ್ರತಿ ವರ್ಷದ್ದು ಏನೇನಾಗಿದೆ ಏನೇನಿಲ್ಲ ಅನ್ನೋದು ನಾವು ಡಾಕ್ಯುಮೆಂಟ್ರಿ ಸಮೇತನೇ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಲಿಲ್ಲ, ನಾವು ಏನು ಮಾಡೋಕ್ಕಾಗೈತಿ? ನಾವಿನ್ನೇನು ಹೋರಾಟ ಮಾಡಬೇಕು? ಈಗ ಅಂಥ ಸಮಸ್ಯೆ ಏನೂ ಆಗಿಲ್ಲ ಸರ್. ಹಾಂ, ವ್ಯವಹಾರ ನಡೆಸೋಕೆ ಏನು ಸಮಸ್ಯೆ ಇರೋದಿಲ್ಲ. ವ್ಯವಹಾರ ಎಲ್ಲ ಕರೆಕ್ಟಾಗಿ ನಡ್ಕೊಂತ ಹೋಗ್ತದೆ. ಎಲ್ಲ ಸಿಬ್ಬಂದಿಗಳು ಇವತ್ತಿನ ಅವಧಿಯ ಹಿಂದಿನ ದಿನದೇನಿದೆ ನೀವು 6 ತಿಂಗಳ 64 ಎನ್ಕ್ವೈರಿ ಮಾಡಿರಿ, 1 ವರ್ಷದ ಎನ್ಕ್ವೈರಿ ಮಾಡಿರಿ. ಯಾಕೆ 2015ರಿಂದ ಎನ್ಕ್ವೈರಿ ಮಾಡಿರಿ ಏನಾಗೈತೆ, 2010ರಿಂದ ಎನ್ಕ್ವೈರಿ ಮಾಡಿರಿ ಏನಾಗುತ್ತೆ? ಮೊದಲಿಂದ ಮಾಡ್ಬೇಕು, ಯಾಕೆ ಮಾಡಬಾರ್ದು? ಅರ್ಜಿ ಇದಾವಲ್ಲ ಸರ್, ಆ ಸಂಬಂಧಪಟ್ಟ ಅಲ್ಲ, ಒಂದು ಕಟ್ಟಿದ್ರೆ 1,30,00,000 ಬಿಲ್ಡಿಂಗ್ ಕಟ್ಟಿದ್ರೆ ಒಂದು ಟೆಂಡರ್ ಇಲ್ಲ, ಸರಿಯಾದ ಬಿಲ್ ಇಲ್ಲ. ನಾವು ಅದನ್ನ ER ಅವ್ರಿಗೆ ಭಾಳ ಸಲ ನಾವು ಅರ್ಜಿ ಕೊಟ್ಟಿದ್ದೇವೆ. ನಾವು ಮಾಡಬೇಕು ಅಂತ ನಾವು ER ಅವ್ರಿಗೆ ಕೊಟ್ಟಾಗಿದ್ದೀರಿ. ನಾವು ಹೆಚ್ಚು ಕಮ್ಮಿ 15 ದಿವಸದಿಂದ ಕೊಟ್ಟಿದ್ದೇವೆ ನಾವು. ಮತ್ತು ಭಾಳ ಜನ ನಮ್ಮ ರೈತ ಮುಖಂಡರು ಸುಮಾರು ಜನ ಹೇಳ್ತಾರೆ, ನೀವು ಯಾಕೆ ಆ ಸುನೀಲ್ ಕುಮಾರ್ನ ಮ್ಯಾಗ ಕಂಪ್ಲೇಂಟ್ ಮಾಡಿಲ್ಲ ಅಂತ ಅಂದು. ನಾವು ಕಂಪ್ಲೇಂಟ್ ಮಾಡೋಕ್ಕೆ ತನಿಖಾ ರಿಪೋರ್ಟ್ ಬಂದಿಲ್ಲ, ನಾವು ಅದ್ರ ಮಾರ್ಗದರ್ಶನ ತೊಗೊಂಡ್ವಿ. ಹಾಗಾಗಿ ನಾವು ER ಅವ್ರಿಗೆ ನಾವು ಒಂದು ಲಿಖಿತವಾಗಿ ನಾವು ಒಂದು ಅರ್ಜಿ ಕೊಟ್ಟಿವಿ ಅವರಿಗೆ 5ನೇ ತಾರೀಕಿಗೆ, ಈ ಮೇ 5ನೇ ತಾರೀಕಿಗೆ ನಿಮ್ಮ ಮಾರ್ಗದರ್ಶನ ಕೊಡ್ರಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಮೇಲೆ ಏನು FIR ಮಾಡಿಸ್ಬೇಕು, ಏನು ಮಾಡಬೇಕು ಅಂತ ನಾವು ಲಿಖಿತವಾಗಿ ಕೊಟ್ಟರು. ಇನ್ನೂ ಆದರೂ ನಮಗೇನು ರಿಪ್ಲೈ ಕೊಟ್ಟಿಲ್ಲ. ನಾವು ಏನು ಮಾಡಿದ್ರು ನಮ್ಗೆ ಅವ್ನು ರಿಪ್ಲೈ ಬರಲಿಲ್ಲ ಅಂತ ಅಂದಾಗ ನಾವೇನು ಮಾಡೋಕ್ಕಾಗತ್ತೆ? ಆಡಳಿತ ಮಂಡಳಿಯವರು